ಈ ಥರ ನೀವು ಗೋಧಿ ಹಿಟ್ಟಿಗೆ ಬೀಟ್ರೂಟ್ ಹಾಗೆ ಪಾಲಕನ್ನು ಯೂಸ್ ಮಾಡಿಕೊಂಡು ಜ್ಯೂಸನ್ನು ಮಿಕ್ಸರ್ನಲ್ಲಿ ಹಾಕಿ ತಕ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ನಾದ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಬೀಟ್ರೂಟನ್ನು ಜ್ಯೂಸ್ ತಗೊಳ್ಳೋಣ. ಪಾಲಕ್ ಸೊಪ್ಪು ಮತ್ತು ಬಸಳೆ ಸೊಪ್ಪು ಇವೆರಡನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಗ್ರೀನ್ ಕಲರಿಗೆ ಆಗಿದೆ. ಪಾಲಕ್ಕು ಮತ್ತು ಬಸಳೆ ಸೊಪ್ಪನ್ನು ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಬೀಟ್ರೂಟ್ ಕಲರು. ನಾನು ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಇದನ್ನು ಒಂದು ನೋಡಿ ಈ ಥರ ಬೀಟ್ರೂಟ್ ಜ್ಯೂಸಿಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡಿದ್ದೆ ನಾನು. ಇದು ಬೀಟ್ರೂಟ್ ಹಾಕ್ಕೊಂಡಿದ್ದು, ಇದು ಪಾಲಕ್ ಹಾಕ್ಕೊಂಡಿದ್ದು, ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಕ್ಕೂ ಪ್ಲೇನಾಗಿ ಅದನ್ನು ನಾದ್ಕೊಳ್ಳೋಣ. ನೋಡಿ ಈ ಥರ 3 ಚಪಾತಿಗಳನ್ನು ಲಟ್ಟಿಸ್ಕೊಳ್ಳೋಣ. ಇದನ್ನು ಲಟ್ಸ್ಕೊಂಡ್ಬಿಡೋಣ. ಆಯಿಲ್ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಹಾಕ್ಬಿಡೋಣ. ಇದಕ್ಕೂ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಹಾಕೋಣ. ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡೋಣ. ಈ ಥರ ಆಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ಇವೆಲ್ಲವನ್ನು ಈ ಥರ ನೋಡಿ ಯಾವ ಥರ ಬಂದಿದೆ ಕಲರ್ ಅಂತ. ಈ ಥರ ಎಲ್ಲ ಚಪಾತಿಗಳನ್ನು ಈ ಥರ ಲಟ್ಸ್ಕೊಳ್ಳಿ. ಈ ಥರ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ನೀವು ಪರೋಟಗಳನ್ನು ಹುಡುಗರಿಗೆ ಮಾಡಿಕೊಟ್ರೆ ಬಾಕ್ಸ್ನಲ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಅಂದರೆ ಚಿಕ್ಕ ಹುಡುಗರಿಗೆ ತುಂಬ ಇಷ್ಟ. ಬೀಟ್ರೂಟ್ ತಿನ್ನಲ್ಲ, ಪಾಲಕ್ ತಿನ್ನಲ್ಲ ಅನ್ನೋ ಹುಡುಗರಿಗೆ ಈ ಥರ ಪರೋಟ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನ್ಯಾಚುರಲ್ ಕಲರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆರೋಗ್ಯಪೂರ್ಣವಾದ ಪರೋಟ ಇದು. ಬೀಟ್ರೂಟ್ ಮತ್ತು ಪಾಲಕನ್ನು ನೀವು ಈ ಥರ ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಈ ಥರ ಡಿಫ್ರೆಂಟಾಗಿ ಈ ಥರ ಕಲರ್ಫುಲ್ಲಾಗಿ ನೀವು ಆರೋಗ್ಯಕರವಾದ ಚಪಾತಿಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ. ಫುಡ್ ಕಲರ್ ಹಾಕೋ ಬದಲು ಈ ಥರ ನ್ಯಾಚುರಲ್ ಆಗಿರೋವಂಥ ಬೀಟ್ರೂಟು ಆಮೇಲೆ ಪಾಲಕ್ ಈ ಥರದ ತರಕಾರಿಗಳನ್ನೇ ನೀವು ಕಲರಾಗಿ ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿಯೂ ಕಾಣಿಸುತ್ತೆ. ಪಾಲಕ್ ಹಾಕಿರುವ ಈ ಕಲರ್ಫುಲ್ ಆದ ಪರೋಟ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.